ಒಂದು ಊರಾಗ ಏನಾಗತಿ, ಒಂದು ಜೋಡಿ ಇರ್ತೈತಿ, ಅಂದ್ರೆ ಗಂಡ ಹೆಂಡತಿ ಜೋಡಿ ಇರ್ತೈತಿ. ಗಂಡ ಏನು ಮಾಡ್ತಿರ್ತಾನು, ಹೊರಗಡೆ ಹೋಗಿ ಸಂಪಾದನೆ ಮಾಡ್ಕೊಂಡು ಬರ್ತಿರ್ತಾನು, ಕೆಲಸ ಮಾಡಿ ಬರ್ತಿರ್ತಾನು. ಅವನ ಹೆಂಡತಿ ಮನೆ ಒಳಗನ ಮನೆ ಕೆಲಸ ಮಾಡ್ಕೊಂಡು ಇರ್ತಾಳು. ಹಿಂಗೆ ಅವರ ಒಂದು ಜೀವನ ಅತ್ಯಂತ ಸುಖಕರವಾಗಿ ಸಾಗ್ತಿರ್ತೈತಿ. ಒಂದು ಏನಾಕತಿ, ಗಂಡ ಸಂಜೆಕ ಬಂದವನ ತಲೆ ಮೇಲೆ ಕೈ ಹೊತ್ಕೊಂಡ ಕುಂತು ಬಿಡ್ತಾನ. ಅದನ್ನ ನೋಡಿ ಏನು ಮಾಡ್ತಾವ, ಹೆಂಡತಿಗೆ ಒಂಥರ ಚಿಂತೆ ಆಕತಿ, ನನ್ನ ಗಂಡ ಹಿಂಗೆ ಕುಂತಾನಿವ ಅಂಥೇಳಿ ಗಂಡನ ಕೇಳ್ತಾಳು. ಯಾಕ್ರಿ ಏನಾಯ್ತು ಇವತ್ತು, ಯಾಕೆ ಹಿಂಗೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿರಿ ಅಂತ ಕೇಳ್ತಾಳು. ಅವ ಏನು ಹೇಳಂಗಿಲ್ಲ, ಅವ ಮೌನ ಆಗಿರ್ತಾನು, ಅಂದ್ರೆ ಸೈಲೆಂಟ್ ಆಗಿರ್ತಾನು. ಒಂದು ಸ್ವಲ್ಪ ಟೈಮ್ ಹೋಗಂತಲೇ ಹೇಳ್ತಾನು, ಇಲ್ಲ ನನ್ನ ಇವತ್ತು ಕೆಲಸದಿಂದ ತೆಗೆದು ಹಾಕ್ಯಾರು ಅಂತ ಅವ ಹೆಂಡತಿಗೆ ಹೇಳ್ತಾನು. ಅವಾಗ ಏನಾಕತಿ, ಹೆಂಡತಿಗೂ ಸ್ವಲ್ಪ ಒಂದು ದಿಗ್ಭ್ರಮೆ ಆಕತಿ, ಅಂದ್ರೆ ಅಗ್ಗಿಯೂ ಸ್ವಲ್ಪ ಚಿಂತೆ ಆಕತಿ. ಇನ್ನು ಹೆಂಗಲ್ಲ ನಾಳಿಂದು ಎಲ್ಲ ಖರ್ಚು ವೆಚ್ಚ, ಮನೆಯ ಬಾಡಿಗೆ, ಒಂದು ಸಂತಿ ಎಲ್ಲ ಏನಾಗಿರ್ತೈತಿ ಗಂಡನ ಪಗಾರ ಮೇಲೆ, ಅವನ ಒಂದು ಸಂಬಳದ ಮೇಲೆ ಡಿಪೆಂಡ್ ಆಗಿರ್ತೈತಿ. ಇನ್ನು ನಾಳಿಂದ ಹೆಂಗೆ ಮಾಡಬೇಕಲ್ಲ ಅಂತ ಆಕೆಗೆ ಸ್ವಲ್ಪ ಚಿಂತೆ ಆಕತಿ. ಆದರೂ ಆಕೆ ಒಂದು ಸಮಾಧಾನದಿಂದ ಹೇಳ್ತಾಳು, ಏನು ಚಿಂತೆ ಮಾಡಿಬೇಡ್ರಿ, ಒಂದು ಕೆಲಸವಾದ್ರೆ ಏನಾಯ್ತು ಮತ್ತೊಂದು ಕೆಲಸ ಸಿಗ್ತಾವು, ಬದುಕಕ್ಕೆ 108 ದಾರಿ ಇರ್ತಾವು, ಅಷ್ಟ್ಯಾಕೆ ಅದ್ರ ಬದಲು ವಿಚಾರ ಮಾಡ್ತೀರಿ ಅಂತ ಗಂಡಗಾಕಿ ಒಂದು ಧೈರ್ಯವನ್ನು ತುಂಬ್ತಾಳು. ಪ್ರೀತಿಯ ಮಾತಿನಿಂದ ಗಂಡನ ಒಂದು ದುಃಖವನ್ನು, ಅವನ ಒಂದು ಬೇಜಾರನ್ನು ಕಳೆಯೋಕೆ ಟ್ರೈ ಮಾಡ್ತಾಳು. ಮರುದಿವ್ಸ ಏನು ಮಾಡ್ತಾನಪ್ಪ ಅಂದ್ರೆ ಗಂಡ ಕೆಲಸ ಹುಡ್ಕಕ್ಕೆ ಹೋಗ್ಕಾನು. ಎಷ್ಟು ಹುಡುಗಿರು ಕೆಲಸ ಸಿಗಂಗಿಲ್ಲ. ಹಿಂಗೆ ದಿವಸಗಳು ಕಳಿತಾವು. ಒಂದು ಸ್ವಲ್ಪ ದಿವಸಗಳು ಹೋಗಂತ ಏನಾಕತಿ, ಬಂದ ಗಂಡ ಹೇಳ್ತಾನು, ನಾನು ಕೆಲಸ ಹುಡ್ಕೋದೇ ಬಿಡ್ತಾನು, ನಾನು ಒಂದು ಏನಾರ ಬೇರೆ ಒಂದು ಕೆಲಸವನ್ನು ಮಾಡ್ತನು, ಸ್ವಂತ ತಾರಿ ಕೆಲಸ ಮಾಡ್ತನು ಅಂತ ಹೆಂಡತಿಗೆ ಹೇಳ್ತಾಳು. ಆ ಹೆಂಡತಿ ಹೇಳ್ತಾಳು, ಸ್ವಂತ ಕೆಲಸ ಮಾಡಬಹುದು, ಆದರೆ ಅದರಿಂದ ಲಾಭ ಆಕೈತೋ ನಷ್ಟ ಆಕೈತೋ ಗೊತ್ತಾಗಂಗಿಲ್ಲ. ಆದ್ದರಿಂದ ಇನ್ನೊಂದು 2 ದಿವಸ ಟ್ರೈ ಮಾಡಿರಿ ಹುಡ್ಕಕ್ಕೆ. ಆಗ್ಲಿಕ್ಕೆ ಏನೈತಿ, ಕೆಲಸ ಸಿಗ್ಲಿಕ್ಕೆ ನೀವು ನಿಮ್ದೇ ಒಂದು ಸ್ವಂತ ವ್ಯವಹಾರನ ಸ್ಟಾರ್ಟ್ ಮಾಡಿದ್ರಂತಿ ಅಂತ ಹೇಳ್ತಾಳು. ಹೇಳಂತೆ ಮತ್ತೊಂದು ದಿವಸ ಹೋಗ ನಾವು ಕೆಲಸಕ್ಕೆ ಹೋಗಿ ಅವತ್ತು ಕೆಲಸ ಹುಡ್ಕೊಂಡಾಗೆ ಮಧ್ಯಾಹ್ನ ಹೊತ್ತಿಗೆ ಏನಾಕೈತಪ್ಪ ಅಂದ್ರೆ ಅವಂಗೊಂದು ಕೆಲಸ ಸಿಗ್ತೈತಿ. ಅವಂಗ ಖುಷಿಯಾಗಿ ಹೆಂಡತಿಗೆ ಫೋನ್ ಹಚ್ಚಿ ಹೇಳ್ತಾನು. ಆ ಹೆಂಡತಿ ಹೇಳ್ದಾಗೋದೇನ, ನೀವು ಬರೀ ಮನೆಗೆ ನಾನು ನಿಮ್ಗೊಂದು ಸರ್ಪ್ರೈಸ್ ಐತಿ ಅಂತ ಸರ್ಪ್ರೈಸನ್ನು ಕೊಡಾಕಿ ಕೊಡ್ತಾನೆ ನಾನು ನಿಮಗಂತ ಫೋನ್ಯಾಗ ಹೇಳ್ತಾಳು. ಹೇಳಂತಲೇ ಅವ ಖುಷಿಯಿಂದ ಕೆಲಸ ಸಿಕ್ಕಂಥ ಒಂದು ಸಂತೋಷದಲ್ಲಿ ಸಾಯಂಕಾಲ ಮನೆಗೆ ಹೋಗ್ಕನು. ಮನೆಗೆ ಹೋಗಿ ಏನು ಮಾಡ್ತಾಪ್ಪ ಅಂದ್ರೆ ಹೆಂಡತಿ ಬೇರೆ ಬೇರೆ ಪ್ರಕಾರದ ಆಹಾರದ ತಿಂಡಿ ತಿನಿಸುಗಳನ್ನು ಮಾಡಿರ್ತಾಳು. ಅವನ ಗಂಡನ ಒಂದು ಮತ್ತು ತನ್ನ ಊಟಕ್ಕಾಗಿ ಮಾಡಿರ್ತಾಳು. ಅವುಗಳನ್ನೆಲ್ಲ ನೋಡಿ ಅವಂಗ ಮತ್ತೆ ಖುಷಿ ಆಕತಿ, ನಾನು ಹೆಂಡತಿ ಇಷ್ಟು ಥರ ತಿನ್ನಾಕ ಮಾಡ್ಯಾಳು ಒಂದೊಂದು ಹೇಳಿ ಅವಂಗೆ ಏನಾಕತಿ ಭಾಳ ಖುಷಿ ಆಕತಿ. ಅದೇ ರೀತಿ ಅಲ್ಲಿ ಆ ಒಂದು ತಿಂತಕ್ಕಂಥ ಸಾಮಗ್ರಿಗಳ ನಡುವೆ ಒಂದು ಪತ್ರ ಇರ್ತೈತಿ, ಅಂದ್ರೆ ಒಂದು ಲೆಟರ್ ಇರ್ತೈತಿ. ಲೆಟರ್ನ ಏನು ಬರ್ತೈತಪ್ಪ ಅಂದ್ರೆ, ನನ್ನ ಗಂಡಗ ನಾಳೆ ಕೆಲಸ ಸಿಗ್ತೈತಿ, ಹೌದಾ, ಕೆಲಸ ಸಿಗ್ತೈತಿ ಅಂತ ವಿಶ್ವಾಸ ನನಗೆ ಐತಿ ಅಂಥೇಳಿ ಬರ್ದಿದ್ದಳು. ಅದ್ರೊಳಗೆ ಇತ್ತು. ಅದನ್ನು ಓದಿ ಏನಾಗೈತೆ ಅವಂಗ, ನನ್ನ ಹೆಂಡತಿಗೆ ಹೆಂಗೆ ಇಷ್ಟು ಮುಂಚೆನೇ ಗೊತ್ತಿರ್ತದ, ಹೌದಾ. ಆದ್ದರಿಂದ ಯಾವತ್ತೂ ಮನುಷ್ಯಾಗ ವಿಶ್ವಾಸ ಇರಬೇಕು. ನಾಳೆ ಏನಾಗೈತಿಪ್ಪ ಅಂದ್ರೆ ನಾಳೆ ಚಲೋನ ಆಕತಿ. ನಾವು ಯಾವತ್ತೂ ಧನಾತ್ಮಕವಾಗಿ ಚಿಂತನೆಯನ್ನು ಮಾಡಬೇಕು. ಇದು ಆಗೋದಿಲ್ಲ, ಅದಾಗೋದಿಲ್ಲ, ನನ್ನಿಂದ ಇದು ಸಾಧ್ಯ ಆಗೋದಿಲ್ಲ ಅಂಥೇಳಿ ಯಾವತ್ತೂ ಋಣಾತ್ಮಕವಾಗಿ ಚಿಂತನೆ ಮಾಡಲಾರ್ದ ಧನಾತ್ಮಕವಾಗಿ ಚಿಂತನೆ ಮಾಡಿದ್ದೇ ಆದರೆ ನಾವು ಏನು ಬೇಕಾದರೂ ಜೀವನದಾಗ ಸಾಧಿಸ್ಬೋದು, ಹೌದಾ. ಈಗ ಹೆಂಡತಿಗೆ ಅನಿಸಿತು ನಾಳೆ ನನ್ನ ಗಂಡಗ ಕೆಲಸ ಸಿಗ್ತೈತಿ ಅಂತ ಹೇಳಿಕ್ಕೆ ಧನಾತ್ಮಕವಾಗಿ ಪಾಸಿಟಿವ್ಲಿ ಥಿಂಕ್ ಮಾಡಿ ಆ ಒಂದು ಗಂಡನಿಗೆ ಧೈರ್ಯ ತುಂಬಿರ್ತಾಳು. ಅದೇ ರೀತಿ ಏನಾಗತಿ, ಗಂಡಗ ಕೆಲಸನೂ ಸಿಗ್ತೈತಿ, ಹೌದಾ. ಇನ್ನೊಂದು ಈ ರೀತಿಯಾಗಿ ನೀವು ಏನು ಮಾಡಬೇಕಪ್ಪ ಅಂದ್ರೆ, ಜೀವನದಾಗ ಏನೇ ಕಷ್ಟ ಬಂದರೂ ಅಂಜಬಾರ್ದು. ಒಂದು ಧೈರ್ಯದಿಂದ ಆ ಕಷ್ಟಗಳನ್ನು ಎದುರಿಸಬೇಕು ಮತ್ತು ಧನಾತ್ಮಕವಾಗಿ ಚಿಂತನೆಯನ್ನು ಮಾಡಬೇಕು. ಇಲ್ಲಿ ಏನಾಗೈತಪ್ಪ ಅಂದ್ರೆ, ಕಷ್ಟದಲ್ಲಿ ಹೆಂಡತಿ ಗಂಡನ ಜೋಡಿ ಇರ್ತಾಳು. ಆ ಗಂಡನಿಗೆ ಧೈರ್ಯ ಪ್ರೀತಿಯನ್ನು ಕೊಡ್ತಾಳು. ಇದ ನಿಜವಾದ ಪ್ರೀತಿ, ಹೌದಾ. ಈ ಪ್ರೀತಿಗೆ ಒಂದು ಶ್ರೀಮಂತಿಕೆ ಬೇಕಾಗಿಲ್ಲ. ರೊಕ್ಕ ರೂಪಾಯಿ ಇದ್ರೆ ಅಷ್ಟ ಪ್ರೀತಿ ಇರ್ತೈತಿ, ಇಲ್ಲಿನ ಪ್ರೀತಿ ಇರುವುದಿಲ್ಲ ಅನ್ನೋದು ಸುಳ್ಳ. ನಿಜವಾದ ಪ್ರೀತಿಗೆ ಶ್ರೀಮಂತಿಕೆ ಬೇಕಾಗಿಲ್ಲ.